ಆಯ್ತು ರೀ, ಮಾತು ಕೊಡ್ರಿ. ನೀವು ಆ ಖುಷಿನ ಮದುವೆ ಆಗ್ರಿ. ಇದಕ್ಕೆ ನಾನು ಅಡ್ಡಿ ಬರಂಗಿಲ್ಲ. ನಾನು ಮಾತು ಕೊಡ್ತೀನಿ ಅಜ್ಜಿ, ನಾನು ಮಾತು ಕೊಡ್ತೀನಿ ರೀ. ಕೊಡ್ತಾನೆ ಅಂತ ಅಲ್ಲೇ ನಿಂತ್ರಿ ಹೆಂಗ? ಮುಂದೆ ಬಂದ ಮಾತು ಕೊಡು ನನಗೆ. ಯವ್ವ, ನನ್ನ ಹೆಂಡತಿಗೆ ಇಷ್ಟ ಇಲ್ಲದ ಈ ಮದುವೆ ಆಗತ್ತನ. ಒಂದು ಮಾತು ನನ್ನ ಹೆಂಡತಿ ಮದುವೆ ಟೈಮ್ನಾಗೂ ಆಗಬೇಡ ಅಂದ್ರೆ ನಾನು ತಾಳಿ ಕಟ್ಟಂಗಿಲ್ಲ ಬಿ. ಅಕಸ್ಮಾತ್ ಆಗಿ ಏನು ಅಂದಿದ್ರೆ ನಾನು ತಾಳಿ ಕಟ್ತೇನೆ. ನಾನು ಹಿಂಗಂತ ನಿನಗೆ ಮಾತು ಕೊಡತ್ತಿರೋದು. ಏನು ಹೇಳತ್ತಿಲ್ಲ ನೀ ವೀರ್ಯ? ಹಾಂ, ಅಂದ್ರೆ ನಿನಗೆ ನನಗಿಂತ ಹೆಚ್ಚು ನೀನು ಹೆಂಡತಿ ಆಗ್ಯಾಳೇನು? ಹಾಂ, ನಾನು ಹಡ್ದಾಗ ಬಂದಿದ್ದೀನಿ ನೀನು. ನಾನು ಹೆಂಗೆ ಹೇಳ್ತಾನೆ ಹಂಗೆ ಹೇಳ್ಕ್ಯಾಸ್ ಮಾತು ಕೊಡಿಬ್ರು. ಏನು ಮದ್ದಿ ನಿನಗೆ ಹೇಳತ್ತಿರೋದು? ಆಯ್ತು ರೀ, ನೀವು ಹೆಂಗೆ ಹೇಳ್ತಾರೆ ನಾನು ಹಂಗೆ ಕೊಡ್ತೀನಿ ರೀ. ನೀವು ಹಂಗೆ ಕೊಡ್ರಿ. ಸರಿ ಮಧು, ನೀನು ಹೆಂಗೆ ಹೇಳ್ತಿ ಹಂಗೆ ಆಗಲಿ. ಹೇಳ್ರಿ ನೋಡು, ನಾನು ಹೆಂಗೆ ಹೇಳ್ತೀನಿ ನೀವು ಹಂಗೆ ಹೇಳ್ಬೇಕು. ಏನು ಹೇಳ್ರಿ ಇವಾಗ. ನೋಡಿ ಅತ್ತಿ, ನೀವು ನಮ್ಮ ಅತ್ತಿ ಅಲ್ಲ. ನಾನು ಈ ಮನೆ ಕೆಲಸ ಮಾಡಾಕಿ. ನನ್ನ ಗಂಡ ಇನ್ನೊಬ್ರು ಸ್ವತ್ತು ಅಂತ ಹೇಳಿ ನಾನು ಬಿಟ್ಕೊಡ್ತೇನೆ ಅಂತ ಹೇಳು. ನಾನು ನಿಮ್ಗೆ ಮಾತು ಕೊಡಕತ್ತೇನೆ. ಅವರಿಬ್ಬರ ಮಧ್ಯೆ ನಾನು ಯಾವತ್ತೂ ಬರಂಗಿಲ್ಲ. ನಾನು ಈ ಮನೆ ಕೆಲಸ ಮಾಡ್ಕೊತ ಕೆಲಸದ ಆಳ ಥರ ಇರ್ತೇನೆ ಹೊರತು ವೀರನ್ ಗಂಡನಾಗಿರಂಗಿಲ್ಲ ಅಂತ ಹೇಳು. ಆಯ್ತು ರೀ ಅತ್ತಿ, ಹಾಗೆ ಹೇಳ್ತೀನಿ. ಅತ್ತಿ, ನಾನು ಇವತ್ತು ಇವ್ರ ಹೆಂಡತಿ ಆಗಿರಲ್ಲ. ನಾನು ಕೆಲಸದ ಆಳ ಥರ ಇರ್ತೀನಿ. ನಾನು ಇವತ್ತು ಇವ್ರ ಹೆಂಡತಿ ಅಂತ ಎಲ್ಲೂ ಹೇಳ್ಕೊಳಲ್ಲ. ನಾನು ಇಲ್ಲೇ ಕೆಲಸದ ಆಳ ಥರ ಇಲ್ಲೇ ಬಿದ್ದಿರ್ತೀನಿ ಹೊರತು ಇವ್ರ ಹೆಂಡತಿ ಅಂತ ನಾನು ಖುಷಿ ಮುಂದೆ ಇವತ್ತು ಹೇಳಲ್ಲ. ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ, ಈ ಮದುವೆಗೆ ನಾನು ಯಾವುದೇ ಥರ ಅಡ್ಡಿ ಆಗಲ್ಲ. ನಾನು ಹೇಳಿದ್ನಲ್ಲಮ್ಮ, ಇನ್ನೇನು ಕೇಳ್ತಿದ್ದಿ? ಮಧು ಮಧು ನೋಡು, ಮಾತು ಕೊಟ್ಟಾಗೈತಿ. ಈ ಮಾತು ಏನಾದರೂ ಮುರಿದ್ರೆ ಖುಷಿ ನೀನೇನಾದರೂ ಮದುವೆ ಆಗಲಿಲ್ಲ ಅಂದ್ರೆ ನಾನು ಸಾಯ್ತಾನೆ. ನೆನಪಿಟ್ಕೋ, ನಿನಗೆ ತಾಯಿ ಬೇಕೋ ಅಥವಾ ಆ ಮದುವೆ ಮಾಡ್ಕೊಂಡು ಬಂದಿದ್ದಲ್ಲ ಆಕಿ ಬೇಕೋ ಅಂಥೇಳಿ. ನೀನು ಹೇಳ್ದಂಗೆ ನಾನು ಆಕಿನ ಮದುವೆ ಆಗಿದ್ದಾನೆ ಅಂತೇಳಿ. ಏನು? ಓ ಅತ್ತಿ, ಏನು ಮಾತು ತಗೊಳತ್ರಿ ಮಾಮನ ಕಡೆಯಿಂದ? ಮಾಮ ಏನು ಮಾತು ಕೊಡಾಕತ್ತೀರಿ? ಅಯ್ಯೋ ಅದಾ ಖುಷಿ, ಅದು ಏನಂದ್ರೆ ನಿಮ್ಮ ಮಾಮನ ಅಂತೇಕ ನೋಡಪ್ಪ, ಮದ್ವೆ ಸುಸೂತ್ರವಾಗಿ ನಡಿಬೇಕು. ಯಾವುದೇ ಕಾರಣಕ್ಕೂ ಖುಷಿಗೆ ನೀನು ತೊಂದರೆ ಕೊಡಬಾರ್ದು ಅಂತ ಮಾತು ಕೊಡ ಅಂತ ಅಂದಿದ್ನಿ. ಅದಕ್ಕೆ ಮಾತು ಕೊಡಾತ ನೀ ಹೇಳಿದಂಗೆ ಆಗಲಿ ಅಮ್ಮ ಅಂತೇಳಿ. ಬಾ ಖುಷಿ, ಕುಂದ್ರ ಬಾ. ಯವ್ಬೇ, ಹೊರಗೆ ಸ್ವಲ್ಪ ಕೆಲಸ ಐತಿ, ನಾನು ಹೋಗಿ ಬರ್ತೇನೆ. ಯಾಕೆ ಮಾಮ, ನಿಮಗೆ ನಾನಂದ್ರೆ ಇಷ್ಟ ಇಲ್ಲೇನು? ನಾನು ಬಂದ್ರೆ ಸಾಕು, ಬರೀ ಹೊರಗೆ ಹೋಗ್ಕನಂತೀರಿ. ನನ್ನ ಜೊತೆ ಮಾತಾಡೋಕೆ ನಿಮ್ಗೆ ಇಷ್ಟ ಇಲ್ಲ? ಅಯ್ಯೋ, ಹಾಗೇನಿಲ್ಲ ಖುಷಿ. ನಾನು ಯಾವಾಗ ಹೇಳಿನಿ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತೇಳಿ? ಮಾತಾಡತನಲ್ಲ. ಮತ್ತು ನಾನು ಬಂದ್ರೆ ಸಾಕು, ಮನೆಯಿಂದ ಹೊರಗೆ ಹೋಗಕ್ಕೆ ನೋಡ್ತೀರಿ. ಇಲ್ಲೇ ಕುಂದ್ರಿ ಮಾಮ, ನಿಮ್ಮ ಜೊತೆ ಹಿಂಗೆ ಬಾಜು ಕುತ್ಕೊಂಡು ಹಂಗೆ ಏನಾದರೂ ಮಾತಾಡಬೇಕು ಅಂತ ಅನಿಸುತ್ತೆ. ನಾನು ಇವತ್ತಿಂದ ಇನ್ನು ಮುಂದೆ ಇಲ್ಲೇ ಇರ್ತೇನೆ. ಅಮ್ಮ ಮತ್ತು ಅಮ್ಮನ ಮುಂದೆ ಅತ್ತೆ ಅಮ್ಮ ಹೇಳಿದ್ರು, ಅದಕ್ಕಾಗಿ ಅಮ್ಮ ಕಳಿಸಿದಾರ. ಮಾಮನ ಜೊತೆ ನೀನು ಫ್ರೆಂಡ್ಲಿ ಆಗಿರು, ಅವ್ರನ್ನ ಅರ್ಥ ಮಾಡ್ಕೊ, ಆಮೇಲೆ ಮದುವೆ ಆಗೋದೋ ಬೇಡ ಅಂತ ಯೋಚನೆ ಮಾಡೋ ಅಂತ ಹೇಳಿದ್ರು. ಇಲ್ಲಮ್ಮ, ನಾನು ಮದುವೆ ಹೆಂಗಾದರೂ ಇರಲಿ, ನನ್ನ ಮಾಮನ್ನೇ ಮದುವೆ ಆಗೋದಂತ ಓಡ್ ಬಂದ್ಬಿಟ್ಟೆ. ಓ ಹೌದನ? ಸರಿ ಸರಿ, ನಿಂಗೇನು ಬೇಕು ಹೇಳ್ತೀನಿ. ನಾಲ್ಕು ಬರುವಾಗ ತೊಗೊಂಡು ಬರ್ತೇನೆ, ಜಲ್ದಿ ಬರ್ತೇನೆ, ಲೇಟ್ ಆಗಂಗಿಲ್ಲ. ಬಂದ್ಮೇಲೆ ಮಾತಾಡ್ಕೊಂತ ಕುಂದ್ರುಣಂತ. ಹಾಂ, ನಿನಗೇನು ಬೇಕು ಹೇಳು, ತಿನ್ನಾಕ ತೊಗೊಂಬರ್ತಾನೆ. ಜಲ್ದಿ ಬರೋ ಹಂಗಾರ ವೀರು, ನೀನು ಈಕಿನ ಹೊಲಕ್ಕೆ ಕರ್ಕೊಂಡು ಹೋಗ್ಬರಂತೆ. ಎಲ್ಲ ನಮ್ಮ ಹೊಲ ಎಲ್ಲ ತೋರಿಸ್ಕೊಂಬರಂತೆ. ಆಕಿ ಹೊಲಗಿಲ್ಲ ಎಲ್ಲ ನೋಡಿಲ್ಲ. ಹೌದು ಮ್ಯಾಮ್, ಹೌದು, ನಾನು ಹೊಲ ಎಲ್ಲ ನೋಡಿಲ್ಲ. ನನ್ನ ಕರ್ಕೊಂಡು ಹೋಗ್ತೀಯಾ? ಸಾಯಂಕಾಲ ನೀನು ಬರೋ ಹೊತ್ತಿಗೆ ನಾನು ರೆಡಿ ಆಗಿರ್ತೀನಿ. ನನ್ನ ಕರ್ಕೊಂಡು ಹೋಗ್ತೀಯಾ ಮಾಮ? ಮಧು ಒಂದು ನಿಮಿಷ ಬಾಯಿಲಿ. ಹಾಂ ಮೌರಿ ಹೇಳಿ. ನೋಡು, ನಿಮ್ಮ ಚಿಕ್ಕಮ್ಮವ್ರು ಬಂದಾರ. ಅವ್ರ ಬಟ್ಟೆಗಳು, ಅವ್ರ ಬ್ಯಾಗ್ ಎಲ್ಲ ತೊಗೊಂಡು ಹೋಗಿ ಅಲ್ಲಿ ರೂಮ್ನಾಗ ಇಡು. ಹಾಂ ಸರಿ ಅಮ್ಮವ್ರೆ. ಅತ್ತೆ, ಯಾಕೆ ಅವಳು ಯಾವಾಗಲೂ ಹಿಂಗೆ ಮಗ ಮಾಡ್ಕೊಂಡಿರ್ತಾಳೆ? ಒಂದಿಟ್ಟು ಮುಖದಲ್ಲಿ ನಗು ಅನ್ನೋದೇ ಇಲ್ಲ ಅಲ್ಲ? ಯಾವಾಗಲೂ ಹೆಣ್ಮಕ್ಳು ಗಂಡು ಮಕ್ಕಳ ಮುಂದೆ ನಗ್ತಾ ಇರಬೇಕು. ನಮ್ಮ ನೋಡಿದ್ರೆ ಅವ್ರಿಗೆ ಇಷ್ಟ ಆಗಬೇಕು, ಆ ಥರ ಇರಬೇಕು. ಈ ರೀತಿ ಇದ್ರೆ ಯಾವನಿಗೆ ತಾನೇ ಇಷ್ಟ ಆಗ್ತಾಳೆ? ನೋಡು, ಇದಾಳೆ ಹೆಂಗೆ ನೋಡೋಳು. ಛೀ, ಡರ್ಟಿ ಫೆಲ್ಲೋ ನೋಡೋಳು. ಹಾಗಂದ್ರೆ ಏನು? ಅದು ಮಾಮ, ಹಾಗಂದ್ರೆ ಅವಳಿಗೂ ಈ ಚೆನ್ನಾಗೇ ಕಾಣಂಗಿಲ್ಲ ಅಂತ ಹೇಳಿದೆ. ಹೆಂಗಿದ್ದಾಳೆ ಹೇಳಲ್ಲದೆಲ್ಲ ಹಾಕೊಂಡು ಚೆನ್ನಾಗೇ ಕಾಣಂಗಿಲ್ಲ ಅಂತ ಹೇಳಿದೆ ಮಾಮ, ಅಷ್ಟೇ ಮಾಮ. ಓ ಹೌದಾ, ಸರಿ ಸರಿ. ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ಸಾಯಂಕಾಲ ಬೇಗ ಬರ್ತೀನಿ, 3 ಗಂಟೆಗೆಲ್ಲ ಬರ್ತೀನಿ. ಹೋಗೋಣ, ರೆಡಿಯಾಗಿರೋ, ಓಕೆನಾ? ಸರಿ ಮಾಮ, ಹಾಗೆ ಮಾಡೋಣ. ಅತ್ತೆ, ಇನ್ನೊಂದು, ನಮ್ಮ ಜೊತೆ ಇವಳನ್ನೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಅದು ಇದು ಹಿಡ್ಕೊಳಕ್ಕೆ ಬೇಕಲ್ಲ, ಯಾಕೋ ಮಾಡ ಹಾಗಿರೋ ಹಂಗಿದೆ. ಮಳೆ ಗಿಳೆ ಬಂದರೆ ಏನು ಮಾಡೋದು? ಕೊಡೆ ಹಿಡ್ಕೊಳಕ್ಕೆ ಬೇಕು, ನಮಗೆ ನೀರಿನ ಬಾಟ್ಲ್ ಹಿಡ್ಕೊಳಕ್ಕೆ ಬೇಕು. ನಮ್ಮ ಜೊತೆಗೆ ಇವಳನ್ನೂ ಕರ್ಕೊಂಡು ಹೋಗ್ತೀನಿ ಅತ್ತೆ. ಅಲ್ಲ, ನೀವಿಬ್ರು ಆರಾಮಾಗಿ ಹೋಗಿ ಬರೋದು ಬಿಟ್ಟು ಆಕಿನ ಯಾಕೆ ಕರ್ಕೊಂಡು ಹೋಗ್ತಿದ್ದಿ? ಇಂಥ ಊರು ಬಿಸಿಲಾಗ ಎಂದಾರ ಮಳೆ ಬರ್ತದೇನ? ಹಾಂ, ಮಳೆ ಬರಂಗಿಲ್ಲ ಬಿಡಂಗಿಲ್ಲ, ಬೇಡ. ನೀನು ಆಕಿನ ಕರ್ಕೊಂಡು ಹೋಗ್ಬೇಡ, ನೀವು ಇಷ್ಟ ಇಬ್ಬರ ಹೋಗ್ರಿ.
ಅಯ್ಯೋ ನಂಗೆ ಛತ್ರಿಗೆ ಹಿಡ್ಕೊಳಕ್ ಬೇಕು ಅತ್ತೆ. ನನ್ನ ಗ್ಲಾಮರ್ ಎಲ್ಲ ಹಾಳಾಗಲ್ವಾ ಬಿಸಿಲಲ್ಲಿ ನಾನು ಹೊಲದಲ್ಲಿ ಹೋದರೆ. ಮತ್ತೆ ಕರಕ್ ಆಗಿಬಿಟ್ರೆ ಏನು ಮಾಡೋದು? ಇಲ್ಲಪ್ಪ, ನನಗೆ ಛತ್ರಿ ಹಿಡ್ಕೊಳಕ್ ಅವಳು ಬೇಕು. ಅವಳನ್ನ ಕಳಿಸಿ ಪ್ಲೀಸ್. ಸರಿ ಆಯ್ತು ಬಿಡು, ಕರ್ಕೊಂಡು ಹೋಗು. ಅಳ್ಕೊಂತ ನಿಂತಂಗೆ ಐತಿಕಿ. ಆದರೂ ಪಾಪ ಅಂತ ಅನಿಸತ್ತಲ್ಲ, ಇನ್ನೂ ಸಣ್ಣಕ್ಕೆದಾಳ. ಅವ್ವನ ಹಿಂಗೆ ಮಾಡಬಾರ್ದಾಗಿತ್ತು. ಈಕಿ ಹೇಳ್ದೆ ಕೇಳ್ದ ಮದುವೆ ಆಗಿದ್ದಕ್ಕೆ ಅವಾಗ ಸಿಟ್ಟು ಬಂದತಿ. ಆದ್ರೆ ನನಗೀಗ ಏನಾರ ಸಹಾಯ ಮಾಡೋಕ್ಕಾಗ್ತತನ ನೋಡೋಣ. ಈಕಿನ ಸುಮ್ಮನೆ ಬಿಡುಗಡೆ ಮಾಡಿಸಿದ್ರೆ ಒಳ್ಳೇದು ಅನಿಸತಿ. ಇನ್ನೂ ಸಣ್ಣಕ್ಕೆದಾಳ, ಕೇಳ್ತಂತಡಿ. ಮಧು, ಏ ಮಧು, ಹೇಳಿ ಅಮ್ಮವ್ರ. ಏ ಹುಚ್ಚಿ, ಇಲ್ಲ ನೋಡು, ಮೇಲ್ಮಕ್ಕ ಮಾಡು ಒಂದೀಟ. ನನಗೆ ಅಕ್ಕ ಅಂತ ಕರಿ, ನೋಡಿಲ್ಲ ಒಂದೀಟ. ಹೇಳಿ ಅಕ್ಕ, ಏನಾಯ್ತು? ನನ್ನನ್ನು ಯಾಕೆ ಕರೀತಿದ್ದೀರಿ? ಬಂದಾಗ ನಾನು ನಿನ್ನ ಭಾಳ ಕೆಡ್ತಾಗಿ ನೋಡ್ಕೊನಿ. ಆದ್ರೆ ಯಾಕೋ ಗೊತ್ತಿಲ್ಲ, ನೀನು ಬರೀ ಕಣ್ಣೀರು ಹಾಕುವಂಗ ಆಗತ್ತತಿ ನಮ್ಮ ಮನ್ಯಾಗ. ಅದಕ್ಕೆ ನಿನ್ನ ಕೇಳಕ್ಕಂತ ಬನ್ನಿ. ಹೌದು, ನೀನು ನಮ್ಮ ಅಣ್ಣನ ಯಾಕೆ ಮದುವೆ ಆದಿ? ನಮ್ಮ ಅಣ್ಣನ ಅಂತಕ ಏನು ಚಲೋ ಕಂಡು ಮದುವೆ ಆದಿ? ಅದು ನಿಮಗೆ ನಾನು ಹೆಂಗೆ ಹೇಳಿ? ಇರೋದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ನಿಮ್ಮ ಮುಂದೆ ಹೇಳ್ದ ನಾನು ನಿನ್ನ ಯಾರ ಮುಂದೆ ಹೇಳಿ? ನೋಡಿ ಅಕ್ಕ, ನಾನು ನಮ್ಮ ಮನೇಲಿ ಮದುವೆ ಆಗಿರೋದು ಗೊತ್ತಿಲ್ಲ. ನಮ್ಮಮ್ಮನ ಆಪರೇಷನ್ಗೆ ರೊಕ್ಕ ಬೇಕಾಗಿತ್ತು. ಇವ್ರನ್ನ ನೋಡಿ ನೀ ನನ್ನ ಜೊತೆ ಒಂದು ದಿನ ಮಲ್ಕೋಬೇಕು ಅಂತ ಅಂದಿದ್ದಕ್ಕೆ ಅಮ್ಮ ಇವ್ರನ್ನ ಬೈದು ಕಳಿಸಿದ್ರು. ಆದ್ರೆ ಇವ್ರು ನಾನು ಎಲ್ಲಿ ಹೋದ್ರೂ ಬಿಡ್ತಿರ್ಲಿಲ್ಲ. ನೀ ನನ್ನ ಮದುವೆ ಆಗಬೇಕು, ಇಲ್ಲಾಂದ್ರೆ ಒಂದು ದಿನ ಒಂದು ರಾತ್ರಿ ನನ್ನ ಜೊತೆ ಕಳಿ ಅಂತ ಅಂತಿದ್ರು. ಆದ್ರೆ ನಾನು ಯಾವತ್ತೂ ಅವ್ರಿಗೆ ಒಪ್ಕೊಂಡಿರ್ಕಿಲ್ಲ. ಅವನ ಕಂಡೀಷನು ಭಾಳ ಭಾಳ ಅಂದ್ರೆ ಭಾಳ ಸಾಯೋ ಸ್ಟೇಜಿಗೆ ಬಂದಿತ್ತು. ಅದಕ್ಕಾಗಿ ನಾನು ಇವ್ರಂತೀರ ಸಿಕ್ಕಾಗ, ನೋಡು ನಿಮ್ಮವ್ವ ಸಾಯಕತ್ತಾಳ, ನಿಮ್ಮವ್ವ ಸತ್ಲ ಅಂದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು. ಒಂದು ಮಾತು ಹೇಳ್ತಾನೆ ಸರಿಯಾಗಿ ಕೇಳಿಸ್ಕೊ. ನಿನಗೆ ರೊಕ್ಕ ಕೊಡ್ತಾನೆ, ಎಷ್ಟು ಬೇಕು ಕೇಳ. ಆದ್ರೆ ನೀನು ನನ್ನ ಹೆಂಡತಿ ಆಗಿ ಬಾ, ಇಲ್ಲ ಒಂದಿನ ನೀ ನನ್ನ ಜೊತೆ ಇರಬೇಕು. ಎರಡರಾಗ ಯಾವುದನ್ನ ಆಯ್ಕೆ ಮಾಡ್ಕೊತಿದ್ದಿ ಮಾಡ್ಕೊ. ಎರಡಕ್ಕೂ ನಿಂಗೆ ದುಡ್ಡು ಕೊಡ್ತಾನೆ. ಹೆಂಡತಿಯನ್ನ ಪಟ್ಟ ಕಟ್ಕೊಂಡು ನಮ್ಮ ಮನೆಗೆ ಇರಬೇಕು, ಇಲ್ಲ ಒಂದಿನ ನನಗೆ ಸುಖ ಕೊಟ್ಟ ಹೋಗಬೇಕು. ಏನು ಮಾಡ್ತೀಯ ಅಂತ ಕೇಳಿದ್ರು. ಆ ರೀತಿ ನನಗಾಗಲ್ಲ ಅಂತ ಹೇಳಿ ಹೊಂಟೀನಿ. ಒಂದು ಕಡೆ ಒಂದು ಯೋಚನೆ ಬಂತು. ನೋಡ್ರಿ, ಒಂದಿನಾಗಿ ನಾ ಕಳೆದು ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನಾನು ನಿಮ್ಮನ್ನ ಮದುವೆ ಆಗಕ್ಕೆ ಒಪ್ಕೊಂಡೀನಿ, ನಾನು ನಿಮ್ಮನ್ನ ಮದುವೆ ಆಗ್ತೇನೆ ಅಂತ ಅಂದೆ. ಅದಕ್ಕೆ ಅವ್ರು ನನಗೆ ದುಡ್ಡು ಕೊಟ್ಟರು. ನಾನು ಅವ್ರನ್ನ ಮದುವೆ ಆದೆ, ಅವ್ರ ಜೊತೆ ಸಂಸಾರ ಮಾಡೀನಿ. ಆದರೆ ಇವಾಗ ಅತ್ತೆಮ್ಮ ನೋಡಿದ್ರೆ ಅವ್ರಿಗೆ ಇನ್ನೊಂದು ಮದುವೆ ಮಾಡಕತ್ತಾರ. ಇದನ್ನ ನನ್ನ ಕೈಯಿಂದ ತಡೆಯೋಕ್ಕಾಗ್ತಾ ಇಲ್ಲ ಅಕ್ಕ. ಈ ಮದುವೆ ಆಗಿರೋದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತೂ ಇಲ್ಲ. ನಾನಿಲ್ಲಿ ಕೆಲಸಕ್ಕಿದ್ದೀನಿ, ಕೆಲಸ ಮಾಡೋಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಅವ್ರಿಗಿದುವರೆಗೂ ನಾನಿಲ್ಲಿ ಕೆಲಸ ಮಾಡೋಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಹೊರತು ನನ್ನ ಕೊಳ್ಳಲಿ ತಾಳಿ ಕೂಡ ಅವ್ರು ನೋಡಿಲ್ಲ ಅಕ್ಕ, ನೋಡಿಲ್ಲ. ಇಷ್ಟೆಲ್ಲ ಕಷ್ಟದಲ್ಲಿ ಮನಸ್ಸಲ್ಲಿ ನೋವನ್ನ ಇಟ್ಕೊಂಡು ನನ್ನ ಗಂಡಗ ಇನ್ನೊಂದು ಹುಡುಗಿ ಜೊತೆ ಮದುವೆ ಹೆಂಗಕ್ಕ ಮಾಡಿಸ್ಲಿ ಅವರ ಮಾತು ತಗೊಂಡಾರ. ಆ ಮಾತಿನ ಪ್ರಕಾರ ನಡ್ಕೋಬೇಕಂತ ದೇವ್ರು ಏನು ಹಚ್ಚನೋ ಹಂಗಾಗ್ತತಿ. ನಾನು ಹಣೆ ಬರ್ದಾಗ ನನಗೆ ಗಂಡಗ ಇನ್ನೊಬ್ಬಕ್ಕೆ ಹೆಂಡತಿ ಬರ್ತಾಳಂದ್ರೆ ಮತ್ತೆ ನಾನೇನು ಮಾಡಲಿ? ಏನು ಮಾಡೋದು? ದೇವ್ರು ಹಚ್ಚಿದಂಗೆ ಆಗುತ್ತೆ. ಅವ್ವ, ಹೌದಾ? ಇಷ್ಟೆಲ್ಲ ಆಗೈತಿ ನಿನ್ನ ಜೀವನದಾಗ? ಅಷ್ಟೆಲ್ಲ ನೋವುಗಳನ್ನ ಇಟ್ಕೊಂಡು ಮತ್ತೆ ಎಲ್ಲರ ಜೊತೆ ನಕ್ಕೊಂತಾನೆ ಮಾತಾಡ್ತಿದ್ಯಲ್ಲ. ನಾನು ಫಸ್ಟ್ನೇಗೆ ಬಂದಾಗ ನಿನಗೆ ಎಷ್ಟೆಲ್ಲ ಅಂದ್ಬಿಟ್ನಿ. ನೀನು ಏನು ಯೋಚನೆ ಮಾಡಬೇಡ, ನಾನು ನಿನ್ನ ಜೊತೆ ಇರ್ತೇನೆ, ನಾನು ನಿನ್ನ ಪರವಾಗಿರ್ತೇನೆ. ಈ ಮದುವೆ ಆಗಕ್ಕೆ ನಾನು ಬಿಡಂಗಿಲ್ಲ. ನೀನು ಕಷ್ಟಪಟ್ಟ ಈ ಮನೆಗೆ ಬರ್ತಾ ಇರ್ಬೋದು, ಆದ್ರೆ ನೀನು ಕಷ್ಟನ ನಾನು ನೋಡಂಗಿಲ್ಲ. ಯಾಕಂದ್ರೆ ನಾನು ಕಷ್ಟದಲ್ಲಿದ್ದಾನಂತ ಈ ಮನೆಗೆ ಬಂದ್ರೂ ನನಗೆ ಎಷ್ಟು ಚಲೋ ಮಾತಾಡಿದಿ. ಅಕ್ಕ ನಿಮ್ಗೆ ಏನು ಬೇಕು ಕೇಳಿ ಮಾಡ್ಕೊಡ್ತಾನಂತೆ. ಆದ್ರೆ ಖುಷಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ನನ್ನ ಒಂದು ದಿನಕ್ಕೂ ಈ ಮನೆಗೆ ಬರೋಕೆ ಬಿಡಂಗಿಲ್ಲ. ಆಕಿ ನೋಡಿದ್ರೂ ಗೊತ್ತಾಗ್ತತಿ. ಅವಾಗಿದು ಅರ್ಥ ಆಗಂಗಿಲ್ಲ. ನಮ್ಮ ಮನೆ ಸೊಸೆ ಎಷ್ಟೇ ಇದ್ರು ನೀನೇ ಆಗ್ಬೇಕು ಹೊರತು ಆಕೆ ಅಲ್ಲ. ನೀನೇ ನಮ್ಮ ಮನೆ ಸೊಸೆ. ನಾನು ಆಕೆ ಈ ಮನೆ ಸೊಸೆ ಆಗಕ್ಕೆ ಬಿಡಂಗಿಲ್ಲ. ನಾನು ನಿನಗೆ ಮಾತು ಕೊಡ್ತೇನೆ, ನೀನೇ ನಮ್ಮ ಮನೆ ಸೊಸೆ. ಆಕೆ ಈ ಮದುವೆ ಆಗಬಾರ್ದು. ಅಕಸ್ಮಾತ್ ಅಷ್ಟು ಮೀರಿ ಆ ಮದುವೆ ಏನಾದರೂ ಆಕೆ ಆದ್ರೆ ನಾನಂತೂ ಈ ಮನೆಗೆ ಬರಂಗಿಲ್ಲ. ಏನಾದರೂ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಬಿಟ್ಬಿಡ್ತೇನೆ. ಏನು ಇಬ್ರು ಜೋರು ಮಾತಾಡಕತ್ತೀರಿ? ಏನು ಮಾತಾಡತ್ತೀರಿ ಅಂತದು? ಏನಿಲ್ಲ ರೀ, ಅದು ಹಂಗೆ ಮಾತಾಡತ್ತಿದ್ವಿ ಅಷ್ಟೇ. ಏನಣ್ಣ, ನಾವು ಮಾತಾಡೋದೆಲ್ಲ ನಿನ್ಗೆ ಹೇಳ್ಬೇಕೇನು? ಓ ಬಂದ್ಬಿಡು. ಅಲ್ಲ, ನಾನು ಇವತ್ತಾಗಿ ಮಾತಾಡ್ಸಕತ್ತನ, ಏನು ಮಾತಾಡತ್ತೀರಿ ಅಂತ ಕೇಳ್ತಿಲ್ಲ. ನೀನೇನು ಅವಾಗೇನೋ ಮಾತು ಕೊಡತ್ತಿದ್ದಿ ಅಂದ್ರೆ ನೀನು ಖುಷಿ ಮದುವೆ ಆಗ್ತಿದ್ದಿ ಅಂತ ಆಯ್ತು. ನಿನ್ಗೆ ಮದುಕ್ಕಿಂತ ಖುಷಿ ಅಂದ್ರೆ ಇಷ್ಟ ಏನಂಗಾರ? ನೋಡು, ಈಗ ಅದನ್ನೆಲ್ಲ ಹೇಳೋದು ಕೇಳೋಕೆ ಸಮಯ ಅಲ್ಲ. ನೀನು ಸುಮ್ಮನೆ ಇದ್ದು ಬಿಡು. ಗಂಡ ಮನೆಗೆ ಬಂದಿದೆಯಾ, ಇದೆಯಾ, ತಿನ್ನು ಉಣ್ಣು ಮಾಡು ಹೋಗು. ಅದು ಬಿಟ್ಟು ನನ್ನ ವಿಚಾರದಲ್ಲಿ ನೀನು ಅಡ್ಡ ಬರಬೇಡ. ಅಲ್ಲ ಅಣ್ಣ, ಯಾಕೆ ಈ ಥರ ಮಾತಾಡತ್ತಿದ್ದಿ? ನಿನ್ನ ಮದುವೆ ಅಂದ್ರೆ ಇಷ್ಟ ಇಲ್ಲ? ಖುಷಿನ ಮದುವೆ ಆಗಬೇಕನ್ನೋ ಆಸೆ ಐತೆ ನಿನಗೆ? ಯಾಕೆ ಈ ಥರ ಎಲ್ಲ ಮಾತಾಡಕತ್ತಿದ್ದಿ? ನೋಡು, ಸುಮ್ಮನೆ ನೀನು ನಾನು ಹೇಳೋದನ್ನು ಕೇಳು. ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ದುಬಿಡು. ತಂಗಿ ಅಂತ ಸಲ್ಗಿ ತೊಗೊಂಡು ತಲೆ ಮೇಲೆ ಹತ್ತಕ್ಕೆ ಬರಬೇಡ. ಅವಾಗ ಮಾತು ಕೊಟ್ಟನು, ಆ ಮಾತಿನ ಪ್ರಕಾರ ನಾನು ನೋಡ್ಕೋಬೇಕಂದ್ರೆ ನಾನು ಮದುವೆ ಆಗೇ ಆಗ್ತಾನೆ. ಅದನ್ನು ಯಾರು ತಡೆಯೋಕ್ಕಾಗಲ್ಲ. ನನಗೆ ಈಕಿ ಸಲುವಾಗಿ ಅವ್ವನ ಕಳ್ಕೊಳಕ್ಕಾಗಂಗಿಲ್ಲ. ಈಕಿ ಅವ್ವನ ಸಲುವಾಗಿ ನನ್ನ ಮದುವೆಗಳು. ಆದರೆ ನಾನು ಅವ್ವನ ಸಲುವಾಗಿನ ನಾನು ಇನ್ನೊಂದು ಮದುವೆ ಆಗತ್ತಿರೋದು. ಇದು ಕರೆ ಐತೆ ಸುಳ್ಳು ಐತೆ ಮದು?
ಹೌದ್ರಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಆಗಲಿ. ನೀವು ಖುಷಿನ ಮದುವೆ ಆಗ್ರಿ. ನಾನು ಮಾತು ಕೊಟ್ಟೇನಲ್ಲ, ನಾನು ಯಾಕೆ ಹಿಂಜರಿಲಿ? ನಾನು ಹಿಂಜರಿಯಲ್ಲ. ನಾನು ಬೇಕಾದ್ರೆ ಮನೆ ಬಿಟ್ಟು ಹೋಗ್ತೀನಿ. ನಮ್ಮ ಮದುವೆ ಅಂತೂ ಯಾರಿಗೂ ಗೊತ್ತಿಲ್ಲ. ನಾನು ನೀವು ಹೆಣ್ತಿ ಅನ್ನೋದು ಯಾರಿಗೂ ನಾನು ಹೇಳೇನೂ ಇಲ್ಲ. ಕಟ್ಟಿರೋ ತಾಳಿನ ಬಿಚ್ಕೊಟ್ಟು ಹೋಗೋಕ್ಕೂ ತಯಾರದ ನಾನು. ಓ ಹಂಗನ? ಆಯ್ತು ನೋಡೋಣಂತ, ಮುಂದೆ ಯೋಚನೆ ಮಾಡ್ತಾನೆ. ಈಗ ಮಾತಾಡೋಂಗಿಲ್ಲ, ನಾನು ನಿನ್ನ ಜೊತೆ ಅಷ್ಟೇ ಮಾತಾಡ್ತಾನೆ. ವಾಪಸ್ ಬಂದು ಮಾತಾಡ್ತಾನೆ. ಏನು ಸ್ವಲ್ಪ ಕೆಲಸ ಐತಿ, ಈಗ ಅರ್ಜೆಂಟ್ ಹೋಗಾಕತ್ತಾನೆ. ಆಯ್ತಣ್ಣ, ಹೋಗಿ ಬಾ. ನಾ ಹೇಳಿದ್ದು ನಿನಗೆ ಕೇಳಿಸ್ಲಿಲ್ಲ? ನಾನು ಹೊರಗಡೆ ಕೆಲಸ ಐತಿ, ಹೋಗಿ ಬರಾಕತ್ತಾನೆ. ಏನಾರ ತರ್ಬೇಕೇನು ನಿನಗೆ? ನನಗೇನು ಬ್ಯಾಡ್ರಿ, ನನಗೇನು ಬೇಡ. ನನಗೆ ನೆಮ್ಮದಿನೇ ಇಲ್ಲ ಅಂದಮೇಲೆ ಇನ್ನೇನು ತೊಗೊಂಡು ನಾನು ಏನು ಮಾಡಲಿ? ನನಗೇನು ಬೇಡ, ನೀವು ಹೋಗಿ ಬರ್ರಿ ಆರಾಮಾಗಿ. ಆತು ಬಿಡು, ನಿನ್ನಿಷ್ಟ. ಕೇಳೋದು ನನ್ನ ಕರ್ತವ್ಯ. ತಾಳಿ ಕಟ್ಟಿದ ನಂದ್ಮೇಲೆ ಕೇಳಬೇಕು ಒಂದು ಮಾತು. ಕೇಳ್ದಿದ್ರೆ ಹೆಂಗಂತೇಳಿ ಕೇಳೀನಿ. ನಿನ್ನಿಷ್ಟ. ಸರಿವಾ ತಂಗ್ಯವ, ನೀನು ಹೋಗು, ಆರಾಮ್ ಊಟ ಗೀಟ ಮಾಡು, ಮಕ್ಕೊಂದು ರೆಸ್ಟ್ ಮಾಡು. ಹೌದು, ನಿನ್ನ ಗಂಡ ಏನೋ ಕೇಳಿದಂದಿಲ್ಲ, ಇದು ಕಳ್ಸ್ಯಾನು ನೀನು ಇಲ್ಲಿ? ನೀನೇನೋ ಕೆಲಸ ಐತೆ ಅನ್ನತ್ತಿದ್ದಿ, ಹೋಗಿ ಬಾ. ನಮ್ದು ಆಮೇಲೆ ಕುಂತ್ಕೊಂಡು ಮಾತಾಡ್ಬೋದು. ನೀನು ಹೋಗಿ ಬಾ, ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬಾ ಮನೆಗೆ. ಸರಿನಾ? ಆತು ಬಿಡುವ ತಂಗ್ಯವ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಹೋಗೋದಾನ ಬರ್ತಾನಂತ. ಸರಿ ಹೋಗಿ ಬರಲೇ? ಆತನ ಹೋಗಿ ಬಾ. ಮಧು, ನಡಿ ಒಳಗೆ ಹೋಗೋನು. ಸರಿ ಅಕ್ಕ. ಮನಸ್ಸಿನಾಗ ಇಷ್ಟೆಲ್ಲ ನೋವು ಇಟ್ಕೊಂಡ ಮ್ಯಾಲೆ ಹೆಂಗೆ ನಕ್ಕೊಂತ ಇರ್ತೀಯಲ್ಲ ನೀನು. ನಿನ್ನಂತಕಿ ನೋಡಿ ನನಗೆ ಭಾಳ ಬೇಜಾರಾತ. ಅಲ್ಲ, ಹೆಣ್ಮಕ್ಳ ಜೀವನದಾಗ ಯಾಕೆ ಈ ಕಷ್ಟಗಳು ಬರ್ತಾವ? ನಮ್ಮನ್ನ ಎಷ್ಟು ಒಳ್ಳೆಯವಂತ ಅನ್ಕೊಂಡಿದ್ನಿ. ನಮ್ಮನ್ನೂ ಒಳ್ಳೆಯವಲ್ಲ, ಎಲ್ಲ ಗಂಡಸರು ಅಷ್ಟೆ. ಇಲ್ಲ ಅಕ್ಕ, ನಿಮ್ಮನ್ನ ಒಳ್ಳೆಯವ್ರ. ನನಗೆ ಸಹಾಯನೂ ಮಾಡ್ಯಾರು, ನನ್ನ ಜೀವಕ್ಕೆ ನೆರವಾಗಿ ನಿಂತಿದ್ರು. ಆದ್ರೆ ಇವಾಗ ಅವ್ರು ಯಾಕೆ ಮದುವೆ ಆಗತ್ತಾರಂದ್ರೆ, ನಾನು ಹೆಂಗೆ ನನ್ನ ತಾಯಿ ಸಲುವಾಗಿ ರೊಕ್ಕದ ಅರ್ಜೆಂಟ್ಗೆ ಅವ್ರನ್ನ ತಾಳಿ ಅದು ಕಟ್ಟಂತೆ ಕಟ್ಟಿಸ್ಕೊನೋ. ಈಗ ಅವ್ರ ತಾಯಿನೂ ಹಂಗೆ ಅವ್ರ ಕಡೆ ಮಾತು ತೊಗೊಳ್ತಾ ಇದ್ದಾರೆ. ಮಾತು ತೊಗೊಂಡ್ಮೇಲೆ ಅವ್ರ ತಾಯಿಗೆ ಏನಾದರೂ ಆದ್ರೆ ಅವರು ಮಾತು ಕೊಟ್ಟಿದ್ಕೋ ಬೆಲೆ ಇರಲ್ಲ. ನನ್ನಿಂದಾಗಿ ಅವ್ರ ತಾಯಿನ ಕಳ್ಕೊಬೇಕಾಗ್ತೈತಿ. ಬೇಡ ಅಕ್ಕ, ಈ ಮದುವೆ ಆಗಲಿ. ನಾನು ಈ ಮದುವೆ ನಿಲ್ಲಕ್ಕೆ ಬಿಡಂಗಿಲ್ಲ. ಅವ್ರು ಈ ಮದುವೆ ಆಗಲೇಬೇಕು ಅಕ್ಕ. ಈ ಮದುವೆ ಆಗಕ್ಕೆ ನಂದು ಕೂಡ ಪರ್ಮಿಷನು, ಒಪ್ಪಿಗೆ ಎಲ್ಲ ಐತಿ. ಅಲ್ಲ, ನೀನು ಹುಚ್ಚಿಗೆ ಚಿಡತಿ ನಿನ್ನ ಗಂಡನ ಇನ್ನೊಬ್ಬಕ್ಕೆ ಬಿಟ್ಕೊಡಾಕ ನಿಂಗೆ ಗೊತ್ತಾಗಂಗಿಲ್ಲ? ನಾನು ಹೇಳ್ತಾನಕ್ಕಿಗೆ ನಿಂದು ನಮ್ಮ ಅಣ್ಣನ ಜೊತೆ ಮದುವೆ ಆಗೈತೆ ಅಂತ ಹೇಳಿ. ಅಕ್ಕ ಬೇಡ ಅಕ್ಕ, ಈ ಥರ ಎಲ್ಲ ಮಾಡೋಕೆ ಹೋಗಬೇಡ. ಈ ಥರ ಮಾಡಿ ಮತ್ತು ಅವ್ರ ಕಡೆಯಿಂದ ಯಾಕೆ ನೀನು ಬಯಸ್ಕೊತಿದ್ದಿ? ನನ್ನಿಂದಾಗಿ ನಿನ್ನ ಕೆಟ್ಟ ಹೆಸರು ಬರೋದು ಬೇಡ. ನನ್ನ ಜೀವನದಾಗ ಏನೈತೆ ಅದು ಆಗ್ತದಕ್ಕ. ನೀನು ಯಾಕೆ ಯೋಚನೆ ಮಾಡ್ತಿದ್ದಿ? ನಿನ್ನ ಪಾಡಿಗೆ ನೀನು ಸುಮ್ಮನಿರಕ್ಕ. ನನ್ನ ಕಣ್ಣು ಮುಂದೆ ಒಂದು ಹೆಣ್ಮಗಳ ಜೀವನ ಹಾಳಾಗತ್ತಂದ್ರೆ ಅದನ್ನು ನೋಡ್ಕೊಂಡು ನಾನು ಹೆಂಗೆ ಸುಮ್ಮನೆ ಇರಲಿ? ಹೇಳಿ ನೀನು. ಏನು ಮಾಡೋಕ್ಕಾಗ್ತದಕ್ಕ? ನಮ್ಮ ಜೀವನದಾಗ ಹಿಂಗೆ ಆಗ್ಬೇಕಂತಿದ್ರೆ ಅದು ಹಂಗಾಗೆ ಆಗ್ತತಿ. ಏನು ಮಾಡೋಕ್ಕಾಗಂಗಿಲ್ಲ. ಆ ಬ್ರಹ್ಮ ಮೇಲೆ ಬರೆದು ಕಳಿಸಿಬಿಟ್ಟಿರ್ತಾನೆ. ಅವ್ರದ್ದು ಹಣೆ ಬರ್ದಾಗ ಹಿಂಗೆ ಆಗ್ಬೇಕಂತೇಳಿ ಹಂಗೆ ಆಗ್ತಿರ್ತತಿ. ಇರಲಿ ಬಿಡಕ್ಕ, ನಾನು ತಯಾರಾದನ. ಅವರು ಮದುವೆ ಆಗಲಿ, ಖುಷಿ ಜೊತೆ ಚಂದಿರಲಿ. ನಾನೇನು ಚಂದದ ನೋಡು, ನಾನು ಹೆಂಗೆ ಅದ ಹಳ್ಳಿ ಗಮಾರಿ ಅದ. ಖುಷಿ ನೋಡು ಎಷ್ಟು ಚಂದದಾಳು, ಬೆಳ್ಳಗ ತೆಳ್ಳಗ ಭಾರಿ ಅದಾಳ. ಅವ್ರಿಗೆ ಆಕಿಗೆ ಚಂದ ಜೋಡಿ ಹೋಗ್ತತಿ. ನಾನು ಅವ್ರಿಗೆ ಮ್ಯಾಚ್ ಆಗಂಗಿಲ್ಲ ಅಕ್ಕ, ಮ್ಯಾಚ್ ಆಗಂಗಿಲ್ಲ. ನೋಡು, ನಮ್ಮ ಅನ್ನಂಗೆ ನಿನಗೆ ಆ ದೇವರು ಮ್ಯಾಲ ಬರೆದು ಕಳ್ಸ್ಯಾನ ನಿನಗೆ ಇವನ ಅವಂಗ ನೀನ ಅಂತೇಳಿ. ಅಂಥದ್ರಾಗ ಇದನ್ನು ಬ್ಯಾರಿ ಮಾಡಕ್ಕೆ ಯಾರಿಂದ ಆಕತಿ? ನಮ್ಮನ್ನ 2 ಮದುವೆಯಾಗ ಅಕ್ಕವಂತ ಕೆಲಸ ಅವ್ನು ಹಣೆ ಬರ್ದಾಗಿನ ಐತೆನ? ಅದನ್ನು ನಮ್ಮವ್ವ ಸೃಷ್ಟಿ ಮಾಡತ್ತ ಅಂತ ಅನಿಸುತ್ತೆ ನನಗೆ. ಇಲ್ಲ ಅಕ್ಕ, ಅದು ಅವ್ರ ಹಣೆ ಬರ್ದಾಗ ಇರ್ತತಿ. ಯಾಕಂತಂದ್ರೆ ಅದು ಯಾವುದೋ ಒಂದು ರೂಪದಾಗ ಮದ್ವೆ ಅನ್ನೋ ಭಾಗ್ಯ ಬಂದ ಅವ್ರ 2ನೇ ಮದುವೆ ಆಗುವಂಥ ಒಂದು ಅನಿವಾರ್ಯತೆ ಬಂದ ಬರ್ತತಿ. ಅಕಸ್ಮಾತ್ ಈಗ ನಾನೇನಾದ್ರು ಇದಕ್ಕೆ ಅಡ್ಡಿಯಾಗಿ ನಿಂತು ನನ್ನ ಸಲುವಾಗಿ ನೀವು ಅಡ್ಡಿಯಾಗಿ ನಿಂತ್ರೆ ಅವ್ರ ತಾಯಿ ಏನಾರ ಆದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಾರ? ಇಲ್ಲ, ಬೇಡ ಅಕ್ಕ. ಅವರು ಖುಷಿನ ಮದುವೆ ಆಗಲಿ. ನಾನು ಅವ್ರ ಹೆಂಡತಿ ಅಂತ ನಾನು ಯಾವತ್ತೂ ಹೇಳ್ಕೊಳಂಗಿಲ್ಲ. ನಾನು ಈ ಮನೆ ಕೆಲಸ ಥರ ಇದ್ದು ಬಿಡ್ತೇನೆ. ಯಾಕಂದ್ರೆ ಅದು ಅವ್ವ ಆರಾಮಾಗೋ ಮಟ. ಅವ್ವ ಆರಾಮಾದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೇನೆ. ನಾನು ಇಲ್ಲಿ ತುಂಬ ದಿನ ಇರಂಗಿಲ್ಲ. ಸುಮ್ಮನೆ ಯಾಕೆ? ಅವರಿಬ್ರು ಗಂಡ ಹೆಂಡತಿ ಚಂದವೇ ಇರಲಿ, ಜೀವನ ಮಾಡಲಿ. ನಾನು ಇಲ್ಲಿಂದ ಹೋಗಿಬಿಡ್ತೀನಿ. ನಿಂಗೆ ಹುಚ್ಚಿಡ್ದತಿ ಗಂಡನ್ನ ಇನ್ನೊಬ್ರಿಗೆ ಬಿಟ್ಕೊಡಕ್ಕೆ ನಿಂಗೆ ಏನು ಅನ್ಸಂಗಿಲ್ಲ? ಅಕ್ಕ ಏನಂದೆ? ಗಂಡನ್ನ ಇನ್ನೊಬ್ರಿಗೆ ಬಿಟ್ಕೊಡೋದಾ? ಯಾರಿಗೆ ಬಿಟ್ಕೊಡೋದು? ಅದು ಖುಷಿ, ಏನಿಲ್ಲ ಖುಷಿ. ಯಾರನ್ನ ಬಿಡೋದು? ಏನಿಲ್ಲ. ನನ್ನ ಮುಖ ನಿಂತ್ಕೊಂಡು ಹೇಳಕ್ಕ. ಅವ್ಳಿಗೆ ಏನು ಹೇಳತ್ತಿದ್ದಿ? ಏನು ಅನ್ನತ್ತಿದ್ದಿ? ಗಂಡನ್ನ ಇನ್ನೊಬ್ಬರಿಗೆ ಬಿಟ್ಕೊಡೋದು ಅಂತ ಕೆಲಸ ಅನ್ನತ್ತಿದ್ದಿ. ಇವಾಗ ನನ್ನ ಮುಖ ನೋಡ್ಕೊಂಡು ಹೇಳೋಕ್ಕ ಯಾರನ್ನ ಬಿಟ್ಕೊಡೋದು? ಕೊಳ್ಳಕ್ಕ ಈ ಕಡೆ. ಅದು ನಾನು ನನ್ನ ಗಂಡ ಸ್ವಲ್ಪ ಜಗಳಾಡತ್ತಿದ್ವಲ್ಲ, ಅದಕ್ಕೆ ನನ್ನ ಗಂಡ ನಾನು ಹೆಂಗೆ ಬಿಟ್ಕೊಡೋದು ಅದೇ ಗೊತ್ತಾಗವಲ್ತು. ಈ ಬಿಟ್ಟಿಲ್ಲೇ ಎಷ್ಟು ದಿನ ಅಂತ ಇರಲಿ ಅಂತ ಕೆಲಸ ಆಕಿ ಮುಂದೆ ಹೇಳಾಕತ್ತಿದ್ದಿ. ನಮ್ಮ ಮನೆ ವಿಚಾರ ಎಲ್ಲ ಈ ಕೆಲಸದೊಳಗೆ ಯಾಕಕ್ಕ ಹೇಳ್ತೀಯಾ? ಏನೇ ಇದ್ರು ನನ್ನ ಮುಂದೆ ಹೇಳ್ಕೊಳ್ಳಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಅದನ್ನು ಬಿಟ್ಟು ಯಾವಾಗ ಯಾಕೆ ಹೇಳ್ತೀರಾ? ಏ ಮಧು ನೋಡು, ನಾನು ಹೇಳ್ತಾ ಇದ್ದೀನಿ ಇವಾಗ. ಮಧ್ಯಾಹ್ನ ಎಲ್ಲ 4 ಗಂಟೆಗೆಲ್ಲ ತಯಾರಾಗು. ಒಂದು ಕೊಡೆ ತಗೋ, ಒಂದು ಬಾಟ್ಲಿ ತುಂಬಿಟ್ಕೋ. ನನ್ನ ಜೊತೆ ನೀನು ಬರಬೇಕು. ನನಗೆ ಸೀರೆ ಉಡಿಸ್ಬೇಕು, ಸರಿನಾ? ಅಕ್ಕಿ ಕಡೆಯಿಂದ ಸೀರೆ ಉಡಿಸ್ಕೋತಿ, ನಾನು ಉಡಿಸ್ತೀನಿ ತಗೋ. ಚಂದ ಉಡಿಸ್ತಾ ನಿನಗೆ. ಇಲ್ಲ ಅಕ್ಕ, ಆಕಿನೇ ಉಡಿಸ್ಬೇಕು. ಸೀರೆ ಉಟ್ಕೊಂಡು ಹೋಗ್ತೀನಿ ಮತ್ತೆ ಹಿಂಗೆ ಹೋಗ್ಲಾ? ಹಿಂಗೆ ಚೆನ್ನಾಗಿ ಕಾಣಕತ್ತೀನಲ್ಲ, ಹಿಂಗೆ ಹೋಗ್ತೀನಿ ಬಿಡು. ಪರವಾಗಿಲ್ಲ, ಹಿಂಗೆ ಇರಲಿ. ಬೇರೆ ಡ್ರೆಸ್ ಹಾಕೋತೀನಿ, ಬೇರೆ ಜೀನ್ಸ್ ಪ್ಯಾಂಟ್ ಹಾಕೋತೀನಿ.
ಎಲ್ಲರನ್ನ ತಯಾರು ಮಾಡ್ಕೊ. ಏನು ಹೇಳೋದು ಕೇಳ್ತಾ ಇದೆಯಾ ಏನು? ಹ್ಞೂ ಅಮ್ಮೋರೆ, ಹಂಗೆ ಮಾಡ್ತೀನಿ ಚಿಕ್ಕಮ್ಮೋರೆ. ಹೆಂಗೆ ಮಾಡ್ತಿದ್ದಿ? ನಾನು ಏನು ಹೇಳಕತ್ತೆ, ನೀನು ಏನು ಮಾಡ್ತೀನಿ ಅನ್ನತ್ತಿದ್ದಿ? ಛತ್ರಿ ಮತ್ತು ಒಂದು ನೀರಿನ ಬಾಟ್ಲೆ ತೊಗೋತೀನಿ ಚಿಕ್ಕಮ್ಮೋರೆ. ಸರಿ, ತಲೆ ಇಲ್ಲೇ ಆಯ್ತು ಅಂತ ಆಯ್ತು. ಮಕ್ಕ ಯಾವಾಗಲೂ ಅಂತ ಮಾಡ್ಕೋಬೇಡ, ಸ್ವಲ್ಪ ನಗ್ನಗ್ದ ಮಾತಾಡೋದನ್ನು ಕಲಿ. ಏನು ನನಗೆ ಈ ರೀತಿ ಎಲ್ಲ ಇದ್ರೆ ಸರಿ ಹೋಗಂಗಿಲ್ಲ. ಸರಿ ಚಿಕ್ಕಮ್ಮೋರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಚಲೋ ಅದಾರೆ ಅಂತ ಅನ್ಕೊಂಡೇನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ, ನಿಮ್ಗೆ ಇಷ್ಟ ಆಗತ್ತವ ಅಂತ ಅನ್ಕೊಂಡೇನಿ. ಕತೆ ಹೆಂಗೆ ಬರಾಕತ್ತತಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಇನ್ನೂ ಹೆಚ್ಚಾಗಿ ನಮ್ಗೆ ಕತೆಗಳನ್ನ ನೋಡಿರಿ, ವ್ಯೂಸ್ ಜಾಸ್ತಿ ಬರಲಿ. ಇನ್ನೂ ಹೊಸ ಕತೆಗಳು ಯಾವ ಥರ ತರಬೇಕು, ಯಾವ ಥರ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಳ್ಳಿ ರೈತನ ಬಡ ಜೀವನದ ಕತೆ ಸ್ವಲ್ಪ ಲಾಸ್ಟ್ ಮುಗಿಯೋದಕ್ಕೆ ಬಂದಿದೆ. ಇನ್ನೂ ಸ್ವಲ್ಪ ದಿನ ಇದೆ ಅಷ್ಟೇ. ಸೊ ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಈ ಕತೆಗೆ ನಿಮ್ಮ ಒಂದು ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ, ಅದರ ಜೊತೆಗೆ ಇನ್ನೂ ಒಂದು ಕತೆ ಬರುತ್ತೆ. ಅಂದರೆ ಹಳ್ಳಿ ರೈತನ ಬಡ ಜೀವನದ ಕತೆ ಮುಗಿದ ಮೇಲೆ ಇನ್ನೂ ಒಂದು ಕತೆ ನಿಮ್ಮ ಮುಂದೆ ಬರುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ನಿಮ್ಮ ಸಪೋರ್ಟು, ನಿಮ್ಮ ಸಬ್ಸ್ಕ್ರೈಬರ್ ನಮ್ಮ ಮೇಲೆ ಇರಲಿ, ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ವ್ಯೂಸ್ ಬರ್ತಾ ಇದ್ದರೆ, 1,000 ಮೇಲೆ 2,000 ಮೇಲೆ ವ್ಯೂಸ್ ಬಂದರೆ ನಾನು ಇನ್ನೂ ಹೆಚ್ಚಾಗಿ ಚೆನ್ನಾಗಿರೋ ಒಂದು ಕತೆಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಕತೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಯಾವ ಥರ ಕತೆ ಇರಬೇಕು ಅನ್ನೋದನ್ನು ಕೂಡ ಹೇಳಿ.